ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಇದೀರಾ, ಚೆನ್ನಾಗಿದ್ದೀರಾ? ನಾನು ನಿಮ್ಮ ರವಿ ಮಾತಾಡ್ತಿರೋದು, ಪೋರ್ಟಾರ್ ಆಗಿ ಗಾಡಿ ಓಡಿಸೋದು. ಗೆಳೆಯರೆ, ಏಪ್ರಿಲ್ 3ನೇ ತಾರೀಕು 2 ಬಾಡಿಗೆ ಲಾಸ್ಟ್ ವಿಡಿಯೋದಾಗ ಹೇಳಿದ್ವಿ. 3ನೇ ಬಾಡಿಗೆ ಬಂದ್ಬಿಟ್ಟು ಬಿದಿರೆ ಅಗ್ರಹಾರ ಕೇರ್ಪುರಮಿಂದ ಸಿಮೆಂಟ್ ಬ್ರಿಕ್ಸ್ ಮತ್ತು ಇದು ರೋಡ್ ಸೈಡ್ ಬ್ರಿಕ್ಸ್ನ ಲೋಡ್ ಮಾಡ್ಕೊಂಡು ತಿರುಮಲ ಸೆಟ್ಟಿಯಲ್ಲಿ ಹೊಸಕೋಟೆ ರೋಡಲ್ಲಿ ಖಾಲಿ ಮಾಡಿದ್ದಾಯಿತು. ಅದಾದ ನಂತರ ಮತ್ತೆ ಎಗೇನ್ ಹೆಂಗಿದೆ ನೋಡಿ ವಿಚಿತ್ರ, ಇವ್ರದೇ ಮತ್ತೆ ಎಗೇನ್ ಇನ್ನೊಂದು ಬಾಡಿಗೆ ಬಂದಿದೆ ಹಿಂದೆನೆ. ಪಿಕಪ್ ಪಾಯಿಂಟ್ ಬಂದ್ಬಿಟ್ಟು 11 ಕಿಲೋಮೀಟ್ರು. ಫಸ್ಟ್ ಬಾಡಿಗೆ 3ನೇ ಬಾಡಿಗೆನೂ 11 ಕಿಲೋಮೀಟ್ರ್, 4ನೇ ಬಾಡಿಗೆನೂ 11 ಕಿಲೋಮೀಟ್ರ್. ಹೋಗೋ ದಾರಿನಾಗೆ ನಮ್ಗೆ ಬುಲೆಟ್ ಟ್ರೈನು ಬಂದು ಅಡ್ಡ ಬಂತು, ಹಂಗಾಗಿ ಸ್ವಲ್ಪ ಹೊತ್ತು ಲೇಟ್ ಆಯಿತು. ಹೋಗೋ ಟೈಮಲ್ಲಿ ಅಲ್ಲಿ ಹೋಗಿ ರಿವರ್ಸ್ ಹೊಡಿತೀನಿ, ಅರ್ಧ ಚರಂಡಿ ಮುಚ್ಚಿದೆ, ಅರ್ಧ ಚರಂಡಿ ಮುಚ್ಚಿಲ್ಲ. ಹಂಗಾಗಿ ನಾವು ಗಾಡಿ ಒಂದೇ ಒಂದು ಸೆಕೆಂಡ್ ನೋಡ್ಕೊಂಡಿಲ್ಲ, ಗಾಡಿ ಕೆಳಗಡೆ ಇಳೀತು. ಅಂತೂ ಇಂತೂ ಬೀಳಿಲ್ಲ, ಹಂಗಾದ್ರೂ ಗಡ್ಡೆಗೆ ಕಲಿಸಿದ್ದು. ಹಿಂದೆ ರಿವರ್ಸ್ ಜೋರಾಗಿ ಹೊಡೆದೆ, ಗಡ್ಡೆಗೆ ಬಂದ್ಬಿಡ್ತು ಗಾಡಿ. ಕಾಲ ಮೇಲೆ ಫಲ್ಟಿ ಹಾಕ್ಲಿಲ್ಲ. ಅಲ್ಲಿ ಕಬ್ಬಣ ಮತ್ತು ಉಡ್ಡು ಮರ ತುಂಬ್ಕೊಂಡು, ಇದೆಲ್ಲ ಶಾಂಪಲ್ ಅಂತೆ, ಪ್ರಾಜೆಕ್ಟ್ಗೋಸ್ಕರ ಶಾಂಪಲ್ ಕೊಡೋಕ್ಕೋಸ್ಕರ ಇದೆಲ್ಲ ತಗೊಂಡೋಗೋದು. ಸೇಮ್ ಎಗೇನ್ ಅದೇ ಪ್ಲೇಸ್ಗೆ ಅನ್ಲೋಡಿಂಗ್ ಪಾಯಿಂಟು. 3ನೇ ಬಾಡಿಗೆ 4ನೇ ಬಾಡಿಗೆ ಇಬ್ಬರದು, 2 ಬಾಡಿಗೆನೂ ಒಬ್ಬರದೇ, ಒಂದೇ ಕಸ್ಟಮರ್ದೇ, ಒಂದೇ ಪಾಯಿಂಟ್ ಅನ್ಲೋಡಿಂಗು. ಲೋಡಿಂಗ್ ಮಾತ್ರ ಬೇರೆ ಬೇರೆ ಪಾಯಿಂಟು. ಅದಾದ ನಂತರ ನಮಗೆ ಕಾಡು ಬೇಸಿನಹಳ್ಳಿನಾಗೆ ಬಾಡಿಗೆ ಬಿದ್ದಿತ್ತು. ಅಲ್ಲಿ ಸುಮಾರು ಒಂದು 3 ಅವರ್ ಕಾಯ್ದು ಸಾಕಾಗಿ ಲಾಸ್ಟ್ ಕೊನೆಯಾಗೆ ಮೆಟಲ್ ಲೋಡ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಆದಮೇಲೆ 500 ರೂಪಾಯಿ ವೇಟಿಂಗ್ ಚಾರ್ಜನ್ನು ಇಸ್ಕೊಂಡು ಎಂಡ್ ಮಾಡಿದ್ದಾಯ್ತು ಅಲ್ಲಿ.